ಹಾಯ್ ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಾತ್ರೂಮ್ ಅನ್ನು ಯಾವ ರೀತಿ ವಾಟರ್ ಪ್ರೂಫ್ ಮಾಡೋದು ಹಾಗೂ ಬೇಸ್ ಕೋಟ್ ಯಾವ ರೀತಿ ಮಾಡೋದು, ಬಾತ್ರೂಮ್ ಅನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿವರೆಗೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿರಿ. ಇದರಿಂದ ನೀವು ನಾನು ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ಬರುವುದು. ಬನ್ನಿ, ಈ ವಿಡಿಯೋದಲ್ಲಿ ಬಾತ್ರೂಮ್ ವಾಟರ್ ಪ್ರೂಫ್ ಮಾಡೋದಕ್ಕಿಂತ ಮುಂಚಿತವಾಗಿ ಪೈಪ್ಲೈನ್ ಮಾಡಿರುವರು. ನಾವು ಆ ಪೈಪ್ಲೈನ್ ಅನ್ನು ಪೂರ್ತಿಯಾಗಿ ತೆಗೆಯಬೇಕು. ಯಾಕೆಂದರೆ ಆ ಪೈಪ್ಲೈನ್ ಮಾಡಿರುವಂತಹ ಸ್ಥಳದಲ್ಲಿ ಅಥವಾ ಜಾಗದಲ್ಲಿ ಅಲ್ಲಿ ನಮಗೆ ವಾಟರ್ ಪ್ರೂಫ್ ಮಾಡಲು ಸರಿಯಾಗಿ ಬರುವುದಿಲ್ಲ. ಅದಕ್ಕಾಗಿ ಮಾಡಿರುವಂತಹ ಪ್ರತಿಯೊಂದು ಪೈಪ್ಲೈನ್ ಅನ್ನು ನಾವು ಪೂರ್ತಿಯಾಗಿ ತೆಗೆಯಬೇಕು. ನೋಡ್ರಿ, ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಆ ರೀತಿಯಾಗಿ ತೆಗೆಯಬೇಕು. ಯಾಕಂದ್ರೆ ಅವರು ಲೂಸ್ ಮಟೀರಿಯಲ್ ಇಂದ ಅಲ್ಲಿ ಪೈಪ್ಲೈನ್ ಮಾಡಿರ್ತಾರೆ. ಎಲ್ಲ ಪೈಪ್ಲೈನ್ ತೆಗೆದ ನಂತರ ಬಾತ್ರೂಮ್ ನಲ್ಲಿ ಮಾಡಿದ ಪೈಪ್ಲೈನ್ ಅನ್ನು ನಾವು ಎಲ್ಲ ತೆಗೆದು ಅದ ನಂತರ ಬಾತ್ರೂಮ್ ಅಲ್ಲಿ ನಾವು ಶಿಫ್ಟ್ ಮಾಡ್ಕೋಬೇಕು. ಬಿದ್ದಿರುವಂತಹ ಮಟೀರಿಯಲ್ ಅನ್ನು ನಾವು ಡೆಡ್ ಮಟೀರಿಯಲ್ ಏನಿರುತ್ತಲ್ಲ ಅದನ್ನು ಒಂದು ಚೆನ್ನ ತುಡಿ ಸಹಾಯದಿಂದ ಪೂರ್ತಿಯಾಗಿ ರಿಮೂವ್ ಮಾಡ್ಕೋಬೇಕು. ರಿಮೂವ್ ಮಾಡಿ ತೆಗೆದ ನಂತರ ಬಾತ್ರೂಮ್ಗೆ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕಚ್ ಹೊಡ್ಕೋಬೇಕು. ಕಚ್ ಹೊಡೆಯೋದಂದ್ರೆ ನೀವು ಕೊಡ್ಲಿ ಸಣ್ಣದ ಹ್ಯಾಮರ್ ಮಷಿನ್ ಅಥವಾ ಕೊಡ್ಲಿ ತಗೊಂಡು ಕಚ್ ಹೊಡಿಬೋದು, ಅಥವಾ ಚಾಣ ಹತಡಿ ತಗೊಂಡು ಕೂಡ ನೀವು ಕಚ್ ಹಾಕ್ಬೇಕು. ನಾ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕಚ್ ಹೊಡೆಯೋದು ಅಂತ. ಇಲ್ಲಿ ನೋಡಿ, ನೀವು ಎಲ್ಲ ಪೂರ್ತಿ ಬಾತ್ರೂಮ್ ಪೂರ್ತಿಯಾಗಿ ಏನ್ ಮಾಡ್ಬೇಕು, ನಾವು ಈ ರೀತಿ ಕಚ್ ಹೊಡ್ಕೋಬೇಕು. ಕಚ್ ಹೊಡೆದ ನಂತರ ಚಾಣ ಹತೋಡಿ ತೆಗೆದುಕೊಂಡು ಸ್ಲ್ಯಾಬ್ ನಲ್ಲಿ ಪೂರ್ತಿಯಾಗಿ ಕಚ್ ಹೊಡ್ಕೋಬೇಕು. ಈ ರೀತಿ ಕಚ್ ಯಾಕೆ ಹೊಡಿಬೇಕಪ್ಪ ಅಂತಂದ್ರ, ನಾವು ಹಳೆ ಸ್ಲ್ಯಾಬ್ ಏನಿರುತ್ತದಲ್ಲ ಆ ಸ್ಲ್ಯಾಬ್ ಹಾಗೂ ನಾವು ಮಾಡುವಂತ ಕೆಮಿಕಲ್ ಕೋಟಿಂಗ್ ಅಥವಾ ವಾಟರ್ ಪ್ರೂಫ್ಗೆ ಸರಿಯಾದ ರೀತಿಯಲ್ಲಿ ಬಾಂಡಿಂಗ್ ಆಗ್ತೈತಿ. ಒಂದ್ ವೇಳೆ ಸರ್ಫೇಸ್ ಅನ್ನು ಪ್ಲೇನ್ ಆಗಿದ್ರೆ ಅದು ಬಾಂಡಿಂಗ್ ಆಗಲು ಸ್ವಲ್ಪ ತೊಂದರೆ ಆಗ್ಬೋದು. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರ, ನಾವು ಚಾಣ ಹತೋಡಿ ತಗೊಂಡು ಬಾತ್ರೂಮ್ ನಲ್ಲಿ ಈ ರೀತಿಯಾಗಿ ಪೂರ್ತಿಯಾಗಿ ಸರ್ಫೇಸ್ ಅನ್ನು ರಫ್ ಮಾಡ್ಕೋಬೇಕು. ಸರ್ಫೇಸ್ ರಫ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂತ ವಾಟರ್ ಪ್ರೂಫ್ ಕೆಮಿಕಲ್ ಅಥವಾ ಕೋಟಿಂಗ್ ಯಾವ ಕೋಟಿಂಗ್ ಅನ್ನ ಗ್ರಿಪ್ ಹೆಚ್ಚಿಗೆ ಆಗುತ್ತದೆ, ಗ್ರಿಪ್ ಹಿಡ್ಕೋತೈತಿ. ಇಲ್ಲಿ ನೋಡ್ರಿ, ನಾನು ಟಚ್ ಆಗ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದು ಸ್ಥಳದಲ್ಲಿ ಬಿಡದ ರೀತಿಯಲ್ಲಿ ನೀವೇನ್ ಮಾಡ್ಬೇಕು, ಕಚ್ ಹಾಕೋಬೇಕು. ಕಚ್ ಹಾಕಿದ ನಂತರ ಬಾತ್ರೂಮ್ ಅನ್ನು ಒನ್ ಟೈಮ್ ನೀರಿನಿಂದ ಸ್ವಚ್ಛಾಗಿ ತೊಳಿಬೇಕು. ಸ್ವಚ್ಛಾಗಿ ತೊಳೆದ್ರಿಂದ ಈಗ ನಾವು ಕಚ್ ಹಾಕೋ ಸಮಯದಲ್ಲಿ ಬಿದ್ದಿರುವಂತ ಏನ್ ಸಣ್ಣ ವೇಸ್ಟ್ ಮಟೀರಿಯಲ್ ಇರ್ತೈತಿ ಅದೆಲ್ಲ ರಿಮೂವ್ ಆಗ್ತೈತಿ. ರಿಮೂವ್ ಆಗಿ ನಾವು ಮಾಡುವಂತ ಕೆಮಿಕಲ್ ಕೋಟಿಂಗ್ ಅಥವಾ ಬೇಸ್ ಕೋಟ್ ಏನೈತಿ ಗ್ರಿಪ್ ಆಗಿ ಆಗ್ತೈತಿ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ವಾಶ್ ಮಾಡ್ತೀನಿ ಬಾತ್ರೂಮ್ ಅನ್ನು ಯಾವ ರೀತಿ. ಕಸ್ಬರ್ಗೆ ತಗೊಂಡು ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕು, ಬಿದ್ದಿರುವಂತ ವೇಸ್ಟ್ ಮಟೀರಿಯಲ್ ಅನ್ನು ಎಲ್ಲ ನೀರಿನ ಸಹಾಯದಿಂದ ವಾಶ್ ಮಾಡಿ ತೆಗೆದುಕೊಳ್ಬೇಕು. ತೆಗೆದುಕೊಂಡ ನಂತರ ನಾನು ಮುಂದಿನ ಪ್ರೊಸೀಜರ್ ಯಾವ ರೀತಿ ಬೇಸ್ ಕೋಟ್ ಮಾಡೋದಂತ ಹೇಳ್ತಿದ್ದೀನಿ. ಮುಂದೆ ವಿಡಿಯೋದಲ್ಲಿ ನಾನು ಈ ಬಾತ್ರೂಮಿನ ಬೇಸ್ ಕೋಟ್ ವಾಟರ್ ಪ್ರೂಫಿಂಗ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ವಾಶ್ ಮಾಡ್ಕೊಳ್ಳಿ. ಮೊದಲು ಪೂರ್ತಿಯಾಗಿ ಬಾತ್ರೂಮ್ ಅನ್ನು ವಾಶ್ ಮಾಡ್ಬೇಕು. ಸ್ವಲ್ಪ ಡಸ್ಟ್ ಇರಬಾರ್ದು ಬಾತ್ರೂಮ್ ನಲ್ಲಿ. ಡಸ್ಟ್ ಒಂದ್ ವೇಳೆ ಇದ್ರೆ ಅಲ್ಲಿಂದ ಲೀಕೇಜ್ ಆಗುವ ಚಾನ್ಸ್ ಬಹಳ ಇರುತ್ತೆ. ನೀವು ಕೂಡ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ ಇದೇ ರೀತಿಯಾಗಿ ವಾಶ್ ಮಾಡ್ಕೋಬೇಕು. ಯಾವುದೇ ರೀತಿ ಮಣ್ಣಿನ ಅಂಶ ಅಥವಾ ಡಸ್ಟ್ ಅಂಶ ಬಾತ್ರೂಮ್ ನಲ್ಲಿ ಇರಬಾರ್ದು. ನೋಡಿ, ನೀಟಾಗಿ ವಾಶ್ ಮಾಡ್ಕೊಳ್ಳಿ.
ವಾಷಿಂಗ್ ಮುಗಿದ ನಂತರ ನೋಡ್ಲಿ ಸ್ವಲ್ಪ ಬಾತ್ರೂಮ್ ನಲ್ಲಿ ಡಸ್ಟ್ ಅನ್ನೋದು ಇರೋದಿಲ್ಲ. ಈ ರೀತಿ ವಾಶ್ ಆಗ್ಬೇಕು ಬಾತ್ರೂಮ್ ಅನ್ನು. ವಾಶ್ ಆಗೈತೆ ನೋಡ್ರಿ ನಾನು. ಇದೇ ರೀತಿ 2 ಬಾತ್ರೂಮ್ ಅದಾವ, ಸೇಮ್ ಸೈಜ್ ಸೇಮ್ ಬಾತ್ರೂಮ್. ಅದರಲ್ಲಿ ಕೂಡ ಪೈಪ್ಲೈನ್ ದವ ಏನ್ ಮಾಡ್ಯಾನಪ್ಪ ಅಂತಂದ್ರ ಪೈಪ್ಲೈನ್ ಮಾಡಿದಾನ ಮೊದ್ಲ ಮುಂಚಿತವಾಗಿ. ಆ ಪೈಪ್ಲೈನ್ ಕೂಡ ನಾನು ತೆಗಿತೀನಿ. ತೆಗೆದು ಏನ್ ಮಾಡ್ತೀನಿ, ಬಾತ್ರೂಮ್ ಚಿಕ್ ಮಾಡ್ಕೊಂಡ್ ತಕೊಂಡು ಕಚ್ ಹಾಕಿ ಅದಕ್ಕೂ ಕೂಡ ನೀರು ವಾಶ್ ಮಾಡ್ಕೋತೀನಿ. ಅದು ಕೂಡ ವಾಶ್ ಮಾಡ್ಕೊಂಡ ನಂತರ ನಾನು ಏನೈತಿ ಬೇಸ್ ಕೋಟೇನಿ. ಬೇಸ್ ಕೋಟ ವಾಟರ್ ಪ್ರೂಫಿಂಗ್ ಬಾತ್ರೂಮ್ಗೆ ಮಾಡ್ತೀನಿ. ಅಲ್ಲಿವರೆಗೆ ವಿಡಿಯೋನ ನೀವು ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಹೇಳುವಂತ ಮಾಹಿತಿ ನಿಮಗೆ ಅಪೂರ್ಣವಾಗಿ ದೊರೆಯುತ್ತದೆ. ಇದರಿಂದ ಏನ್ ಆಕೈತಪ್ಪ ಅಂತಂದ್ರ ಬಾತ್ರೂಮ್ ಲೀಕೇಜ್ ಆಗೋ ಚಾನ್ಸ್ ತುಂಬಾ ಇರ್ತದೆ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಯಾವ ರೀತಿ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಅದೇ ರೀತಿ ನೀವು ಕೂಡ ಬಾತ್ರೂಮ್ಗೆ ವಾಟರ್ ಪ್ರೂಫ್ ಮಾಡಿಸ್ಬೇಕ. ಅಂದ್ರೆ ಯಾವುದೇ ರೀತಿ ನಿಮ್ಗೆ ಲೈಫ್ ನಲ್ಲಿ ಬಾತ್ರೂಮ್ ಲೀಕೇಜ್ ಆಗುವುದಿಲ್ಲ. ಒಂದ್ ವೇಳೆ ಆಗೋ ಚಾನ್ಸ್ ಇದೆ ಅಂದ್ರೆ ಆಗೋಕ ಏನಾದ್ರು ಕಾರಣ ಇದೆಯಪ್ಪ ಅಂತಂದ್ರ ಈ ರೀತಿ ನೀವು ವಾಶ್ ಮಾಡೋದಿಲ್ಲ ಹಾಗೂ ಕಚ್ ಹಾಕೋದಿಲ್ಲ. ಇದರಿಂದ ನೀವೇನ್ ಆಕೈತಿ, ನಾಳೆ ಫ್ಯೂಚರ್ ನಲ್ಲಿ ಬಾತ್ರೂಮ್ ಲೀಕೇಜ್ ಪ್ರಾಬ್ಲಮ್ ನಿಮ್ಗೆ ಬರ್ತೈತಿ. ಅದಕ್ಕಾಗಿ ನಾನು ವಿಡಿಯೋದ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಕೂಡ ಬಾತ್ರೂಮ್ ಅನ್ನು ಕ್ಲೀನ್ ಮಾಡಿ ಕಚ್ ಹಾಕಿ ತೊಳೆದ ನಂತರ ಏನೈತಿ ಬೇಸ್ ಕೋಟ್ ಮಾಡ್ಬೇಕು. ಬೇಸ್ ಕೋಟ್ ಮಾಡಿದ ನಂತರ ನೀವೇನೈತಿ ಪೈಪ್ಲೈನ್ ಅನ್ನ ಮಾಡಿಸ್ಬೇಕು. ಒಂದ್ ವೇಳೆ ಮುಂಚಿತವಾಗಿ ಮಾಡಿಸಿದ್ರೆ ಅಲ್ಲೆಲ್ಲ ಡಸ್ಟ್ ಅದೇ ರೀತಿ ಉಳಿಯೋದ್ರಿಂದ ಏನಾಕೈತಿ, ಬಾತ್ರೂಮ್ ಲೀಕೇಜ್ ಆಗುವ ಚಾನ್ಸ್ ತುಂಬಾ ಇರ್ತೈತಿ. ಅದಕ್ಕೆ ಏನ್ ಮಾಡಿ ನೀವೇನು ಬಾತ್ರೂಮ್ ಅನ್ನ ನೀವು ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡು ಕಚ್ ಹಾಕೊಂಡು ನಂತರ ಏನೈತಿ ಬೇಸ್ ಕೋಟ್ ಅನ್ನ ಮಾಡ್ಕೋಬೇಕು. ಬೇಸ್ ಕೋಟ್ ಎಲ್ಲ ಮುಗಿದ ನಂತರ ಏನೈತಿ ನಾನೇನೈತಿ ಪೈಪ್ಲೈನ್ ಮಾಡೋದನ್ನ ತೋರಿಸ್ತೀನಿ. ಹಾಗೂ ಬೇಸ್ ಕೋಟ್ ಯಾವ ರೀತಿ ಮಾಡೋದಂತ ಕೂಡ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆ ವಿಡಿಯೋ ಅಂತ ಲಿಂಕ್ ಅನ್ನು ನಾನು ಏನ್ ಮಾಡ್ತೀನಿ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಅದೇ ರೀತಿ ನೀವು ಕೂಡ ಏನ್ ಮಾಡಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ನಾನು ಮಾಡಿರೋಂತ ವಿಡಿಯೋ ನೋಡಿ ಅಲ್ಲಿ ಬೇಸ್ ಕೋಟ್ ಯಾವ ರೀತಿ ಮಾಡೋದಂತ ಹೇಳ್ತೀನಿ. ಅದೇ ರೀತಿ ನೀವು ಕೂಡ ಬೇಸ್ ಕೋಟ್ ಮಾಡಿಸಿ. ಬೇಸ್ ಕೋಟ್ ಮಾಡಿಸಿದ ನಂತರ ಏನ್ ಮಾಡ್ಬೇಕು, ಪೈಪ್ಲೈನ್ ಮಾಡ್ಬೇಕು. ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಪೈಪ್ಲೈನ್ ಮಾಡಿ ಅದಾದ ನಂತರ ಏನ್ ಮಾಡ್ಬೇಕು, ಬೋರ್ ಪ್ಯಾಕಿಂಗ್ ಮಾಡಿ ನೀರೇನೈತಿ ಒಂದ್ ತಿಂಗಳ ಮಟ್ಟಿಗೆ ಅದರಲ್ಲಿ ಸ್ಟಾಪ್ ಮಾಡಿಸ್ಬೇಕು. ನೋಡಿ ಬೋರ್ ಪ್ಯಾಕಿಂಗ್ ಕೂಡ ನಾನು ಮಾಡೋದು ತೋರಿಸ್ತಾ ಇದ್ದೀನಿ. ಈ ಸಣ್ಣ ವಿಡಿಯೋದ ಲಿಂಕ್ ಎಲ್ಲ ಏನ್ ಮಾಡೀನಿ ನಾನು ಡಿಟೇಲ್ ಆಗಿ ಏನೈತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೀವೇನೈತಿ ಈ ರೀತಿ ಮಾಡೋದ್ರ ಪ್ರತಿಯೊಂದು ವಿಡಿಯೋದ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ನೀವು ನೋಡಿ ಅದೇ ರೀತಿಯನ್ನು ವಾಟರ್ ಪ್ರೂಫ್ ಮಾಡಿಸಿ ಲೈಫ್ ನಲ್ಲಿ ನಿಮ್ಗೆ ಯಾವುದೇ ರೀತಿಯ ವಾಟರ್ ಲೀಕೇಜ್ ಅನ್ನು ಬರುವುದಿಲ್ಲ. ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಬೋರ್ ಪ್ಯಾಕಿಂಗ್ ಮಾಡಿದ ನಂತರ ಏನೈತಿ ಇದರಲ್ಲಿ ನೀರನ್ನು ಸ್ಟಾಪ್ ಮಾಡಲು ಬರುತ್ತದೆ. ನೀರ ಕ್ಯೂರಿಂಗ್ ಮಾಡಕ್ ಬಿಡೋದಾಗ್ಲಿ ಅಥವಾ ವಾಟರ್ ಪ್ರೂಫ್ ಲೀಕೇಜ್ ಚೆಕ್ ಮಾಡೋದನ್ನ ಈ ರೀತಿ ಪೈಪ್ಲೈನ್ ಆದ್ಮೇಲೆ ಮಾಡೋದ್ರಿಂದ ಏನಾಗ್ತೈತಿ, ಒಂದ್ ವೇಳೆ ಪೈಪ್ಲೈನ್ ಜೇಂಟ್ ಯಾವ್ದಾದ್ರು ಲೀಕೇಜ್ ಇದ್ರೆ ಕೂಡ ನಾವು ಮಾಡಿರುವಂತ ವಾಟರ್ ಪ್ರೂಫ್ ದಲ್ಲಿ ಆ ಲೀಕೇಜ್ ಅನ್ನು ಸ್ಟಾಪ್ ಮಾಡುವ ಚಾನ್ಸ್ ತುಂಬಾ ಇದೆ. ಅದಕ್ಕಾಗಿ ಹೇಳೋದು ನಾವು ಮುಂಚಿತವಾಗಿ ಬಾತ್ರೂಮ್ಗೆ ಬೇಸ್ ಕೋಟ್ ವಾಟರ್ ಪ್ರೂಫ್ ಮಾಡ್ಬೇಕು. ನಂತರ ಏನೈತಿ ಪೈಪ್ಲೈನ್ ಮಾಡ್ಬೇಕು. ಅದಾದ ನಂತರ ಏನೈತಿ ಬರಾವ್ ಮಾಡ್ಬೇಕು. ಇದರಿಂದ ಏನೈತಿ ಇದರಿಂದ ಏನಾಗ್ತೈತಿ ನಿಮ್ಗ ಮುಂದೆ ಯಾವುದೇ ರೀತಿ ವಾಟರ್ ಲೀಕೇಜ್ ಸಮಸ್ಯೆ ಬರೋದಿಲ್ಲ. ಅದಕ್ಕೆ ಹೇಳೋದು ಮುಂಚಿತವಾಗಿ ವಾಟರ್ ಪ್ರೂಫ್ ಮಾಡಿಸಿ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರೈಬ್ ನನಗೆ ಮುಂದಿನ ವಿಡಿಯೋ ಮಾಡಲು ಪ್ರೋತ್ಸಾಹ ದೊರೆಯುತ್ತದೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ದೊರೆತಿದೆ ಅಂತ ತಿಳಿದು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವಿಡಿಯೋನ ನೀವು ಮುಂದಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಡಿ. ಧನ್ಯವಾದಗಳು.